ನನ್ನ ಮಗಳು, ನನ್ನ ಮೊಮ್ಮಗಳು, ಮೊಮ್ಮಗನ ಮಗಳು. ಮೊಮ್ಮಗನ ಮಗಳು ಆಯ್ತಾ, ನೆನ್ಪಿಡ್ಕೊಳ್ಳಿ, ಮೊಮ್ಮಗನ ಮಗಳು ಕಮೆಂಟ್ಸ್ ಅಲ್ಲಿ ಫುಲ್ ಕಂಗ್ರಾಚುಲೇಷನ್ ಅಂತ ಬರ್ಬೋದು. ಬರ್ಬೋದ? ಇಲ್ಲಪ್ಪ. ನಿನ್ನ ಹೆಸರೆಂತ? ಅಲ್ಲ, ರಚಿತಾ ಪಬು. ನಮಸ್ತೆ ಎಲ್ರಿಗೂ. ಇವತ್ತು ನಮಸ್ಕಾರ ಎಲ್ರಿಗೂ. ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಪತ್ತೋಳಿ ಎಂತ ಮಾಡು ಅರಿಶಿನ ಎಲೆ ಕಡಬು ಮಾಡುದು ಇವತ್ತು ಆಯ್ತಾ. ಇವರು ನನ್ನ ಅಜ್ಜಿ, ಯಂಗ್ ಅಂಡ್ ಎನರ್ಜೆಟಿಕ್ ಅಜ್ಜಿ ನಮ್ಮ, ಆಯ್ತಾ. ಅಮ್ಮನ ಅಮ್ಮ ರಾಧಾಬಾಯಿ ಅಂತ, ಮತ್ತೆ ಅದೇ ರಾಧಾಬಾಯಿ ಅಂತ ಆಯ್ತಾ. ಇವ್ರು ಇವತ್ತು ನನ್ಗೆ ಹೇಳಿಕೊಡ್ತಾರೆ, ಇವ್ರು ಮತ್ತೆ ಅಮ್ಮ ಇಬ್ರು ಸೇರಿಸಿ ನನ್ಗೆ ಹೇಳಿಕೊಡೋದು ಇವತ್ತು. ಅದು ಇದು ಸಹ ಹಾಗೆ, ಅದು ಉಂಡೆ ಕಟ್ಟುದಿತ್ತಲ್ಲ, ಇದು ಸಹ ಹಾಗೆ, ಅದು ಒಂದು ಸ್ವೀಟ್ ತರ ಒಳಗೆ ಚೂರ್ಣ ಅದು ಹಾಕಿ ಕ್ಲೋಸ್ ಮಾಡುದು ಅಷ್ಟೇ ಮಾಡ್ತಿದ್ದೆ. ಇವತ್ತು ಫುಲ್ ವಿಡಿಯೋ ಮಾಡಿ ಕಲಿಯುದು ಇವತ್ತು. ಈಗ ಫಸ್ಟ್ ಅದ್ರಲ್ಲಿ ಹಿಟ್ಟೆಲ್ಲ ಮಾಡ್ಲಿಕ್ಕೆ ಉಂಟಲ್ವಾ, ಹಿಟ್ಟು ರುಬ್ಲಿಕ್ಕೆ ಏನೆಲ್ಲ ಬೇಕು ಅಂತ ಅವ್ರು ಹೇಳ್ತಾರೆ. ಹೌದು, ಅದು ಇದು ಬೇರೆ ಪೇಸ್ಟ್ ತರ ಹಿಟ್ಟು. ಹೇಳಿ ಅಮ್ಮ, ಇದೆಂತ? ಇದು ದೋಸೆ ಇಕ್ಕಿತ್ತಲ್ಲ, ಅದು ಅರ್ಧ ಗಂಟೆ ನೆನ್ಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದು ಒಂದು ಕಾಯಲ್ಲಿ ಅರ್ಧ ಕಡಿ ಫುಲ್ ಕಾಯಲ್ಲಿ ಅರ್ಧ ಕಾಯನ್ನ ಒಂದು 100 ಗ್ರಾಮ್ ಅವಲಕ್ಕಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ರುಬ್ಬೋದು, ನೈಸ್ ಆಗಿ ರುಬ್ಬೋದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು ಗೌರಿ ಪೂಜಾ ಮದುವೆ ಆಗಿ ಬಂದ ನಂತರ ಮಾಡ್ತಾ ಇರ್ತೀವಿ. ಅಂದ್ರೆ 30 ವರ್ಷ ಆಯ್ತು. 32 ವರ್ಷ ಆಯ್ತು. ಹೇಳಿಕೊಟ್ಟಿದ್ದ ಅಜ್ಜಿ. ಅಂದ್ರೆ ಅಜ್ಜಿ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಅಜ್ಜಿ ಮಾಡ್ತಾರೆ, ಯಾವಾಗ್ಲೂ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೌರಿ ಇಲ್ಲ. ಒಂದು ಎಂತ ಗೊತ್ತಾ, ಅವರ ಏಜ್ ಅನ್ನ ಗೆಸ್ ಮಾಡಿ ನೋಡುವ, ಕಮೆಂಟ್ ಅಲ್ಲಿ ಹಾಕ್ಬೇಕು. ಕಮೆಂಟ್ ಅಲ್ಲಿ ನಾನ್ ಹೇಳುದಿಲ್ಲ, ಅವರ ಏಜ್ ಅನ್ನ ಗೆಸ್ ಮಾಡಿ ಹಾಕ್ಬೇಕು ಅಲ್ಲಿ ಕಮೆಂಟ್ ಅಲ್ಲಿ, ನೋಡುವ ಎಷ್ಟ ಹೇಳ್ತಾರೆ ಅಂತ ಆಯ್ತಾ. ಈಗ ಫಸ್ಟ್ ಇದನ್ನ ರುಬ್ಕೊಳ್ಳುವ. ಈಗ ಇಲ್ಲಿ ಅಕ್ಕಿ ಹಾಕೊಂಡಿದಾರಲ್ಲ, ಅದಕ್ಕೆ ಸ್ವಲ್ಪ ಪೇಸ್ಟ್ ಆಗ್ಲಿಕ್ಕೆ ಸ್ವಲ್ಪ ನೀರ್ ಹಾಕೊಂಡಿದ್ದಾರೆ ಆಯ್ತಾ. ಒಂದು 1/4 ಲೋಟ ಅಷ್ಟು ಹಾಕಿದ್ದಾರೆ ಅಷ್ಟೇ. ಅದನ್ನ ರುಬ್ಕೊಳ್ಳುವ ಮೊದ್ಲಿಗೆ. ಈಗ ಅದಕ್ಕೆ ಕಾಯನ್ನ ಹಾಕೊಳ್ಳುದು, ಅರ್ಧ ಒಟ್ಟಿಗೂ ಹಾಕ್ಬೋದು. ಈಗ ಅವಲಕ್ಕಿಯನ್ನ ಒಂದು ಸ್ವಲ್ಪ ನೀರಿಗೆ ಹಾಕಿ, ಅಂದ್ರೆ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದಲ್ಲ, ಸ್ವಲ್ಪ ಸಾಫ್ಟ್ ಮಾಡಿ ನಂತರ ತೊಳೆದು ಹೀಗೆ ಹಾಕು. ಅದನ್ನ ಬಾಚಿ ತೆಗ್ದು ಅದಕ್ಕೆ ಈಗ ಬೆಲ್ಲನೂ ಹಾಕೋದು. ಅದೆಷ್ಟು ಬೆಲ್ಲ? ಸ್ವಲ್ಪ ರುಚಿಗೆ ತಕ್ಕಷ್ಟು, ಒಂದು ಏನು ಲಿಂಬೆ ಹಣ್ಣು ಅಷ್ಟು ದೊಡ್ಡ. ಮತ್ತೆ ಪುನಃ ರುಬ್ಬುದು. ಹಿಟ್ಟಾಗಿದೆ, ನೈಸ್ ಆಗಿದೆ. ಅದು ಹೇಗಮ್ಮ, ಅದು ಫುಲ್ ನೀರ್ ಹಾಕ್ಬೇಕಾ? ಅದು ಅದು ಮಿಕ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಈಗ ಅದು ಸಹ ಅಂದ್ರೆ ಅವಲಕ್ಕಿ ಸಹ ಅದಕ್ಕೆ ಹಾಕಿದ್ರೆ ಮತ್ತೆ ಹೊರಗೆ ಬರ್ತದಲ್ಲ, ಸೊ ಸ್ವಲ್ಪ ತೆಗ್ದು ಇಟ್ಟಿದ್ವಿ ಹಾಗೆ. ಇದೆಲ್ಲ ನೀನ್ ಬರ್ದಿಡು. ನನ್ಗೆ ಇಲ್ಲಿದೆ ಇದು ನೋಡಿ, ಹಿಟ್ಟು ರೆಡಿ ಆಗಿದೆ. ಅದು ಯಾವ ತರ ಬರ್ಬೇಕು ಹೇಳಿ? ಅದು ನೈಸ್ ಆಗ್ಬೇಕು, ಅಂದ್ರೆ ದೋಸೆ ಹಿಟ್ಟು ತರ ಆಲ್ಮೋಸ್ಟ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಸ್ವಲ್ಪ ದಪ್ಪ ಇರ್ಬೇಕು. ಹಿಟ್ಟು ರೆಡಿ ಆಗಿದೆ. ಇದು ಅದರ ಒಳಗೆ ಚೂರ್ಣ ಮಾಡ್ಲಿಕ್ಕೆ ಇಲ್ಲಿಗೆ ಎಷ್ಟು ಕಾಯಿ? ಒಂದು ಕಾಯಿ ಒಂದು ಕಾಯಿ ಉಂಟಾಯ್ತಾ. ಇದಕ್ಕೆ ಬೆಲ್ಲ ಹಾಕ್ತಾರಂತೆ, 1/4 kg ಬೆಲ್ಲ. 1/4 kg ಬೆಲ್ಲ ಹಾಕಿ ಸ್ವಲ್ಪ ಇದು ಮಾಡ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಮಿಕ್ಸ್ ಆಗ್ಬೇಕು. ಇದು ರೆಡಿ ಆಗಿದೆ. ಈಗ ಅದಕ್ಕೆ ಹೊದಳು ಪುಡಿನ ಹಾಕುದು. ಇದು ಪುಡಿ ಹಾಕಿ ಕಲ್ಸ್ಕೊಳ್ಬೇಕು. ಅದು ಪುಡಿ ಅಂತ ಹೇಳುದು ಹೊದ್ಲು ಪುಡಿ. ಲಯ ಪಿಟ್ಟಿ ಮಿಕ್ಸ್ ಮಾಡ್ಬೇಕಲ್ಲ. ಮಾಮಮ್ಮ ಎಷ್ಟು ಟೈಮ್ ಇಂದ ಮಾಡ್ತಾ ಇದ್ದೀರಾ ಇದನ್ನೆಲ್ಲ? ಚಿಕ್ಕವರಿರುವಾಗ ಅಮ್ಮನ ಜೊತೆಗೆ ಮಾಡ್ತಿದ್ವಿ, ಅಮ್ಮನ ಜೊತೆಗೆ ಮಾಡ್ತಿದ್ವಿ. ಅಂದ್ರೆ ತುಂಬಾ ಜನ ಬರ್ತಿದ್ರಲ್ಲ ಹಬ್ಬಕ್ಕೆ, ಅವಾಗ ಅಷ್ಟು ಜನರಿಗೆ ಮಾಡ್ಬೇಕಲ್ಲ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ವಿ. ಒಂದು ಸಲಕ್ಕೆ ಎಷ್ಟು ಮಾಡ್ತೀರಾ? ಎಷ್ಟು ಎಲೆ ಮಾಡುದು? ಎಲೆ ಲೆಕ್ಕಲ್ಲ, ಕಡುಬಿನ ನಟ ತುಂಬಾ ಆಗ್ಬೇಕು, ದೊಡ್ಡ ಕಡುಬಿನ ಶೇರ್ ಲೆಕ್ಕ. ಸೇರ್ ಲೆಕ್ಕ. ಆಯ್ತು, ರೆಡಿ. ನೈಸ್ ಆಯ್ತು, ಈಗ ಹಿಟ್ಟು ರೆಡಿ, ಚೂರ್ಣ ರೆಡಿ. ನೆಕ್ಸ್ಟ್ ಈಗ ಎಲೆಯಲ್ಲಿ ಅದನ್ನ ಹಿಟ್ಟನ್ನ ಹೀಗೆ ಹಾಕಿ, ಚೂರ್ಣನ ಹೀಗೆ ಹಾಕಿ ಮುಚ್ಚಿದ್ರೆ ಆಯ್ತು. ಈಗ ನಾವು ಮಾಡ್ತೇವೆ ಆಯ್ತಾ, ನೋಡಿ. ಇದು ಅಟ್ಟಕ್ಕೆ ಇಷ್ಟು ನೀರು ಹಾಕೊಂಡು ಇಟ್ಕೊಂಡಿದ್ದೀನಿ. ಅಂದ್ರೆ ಇದ್ರಲ್ಲಿ ಈಗ 1/4 ಅಂಶ ನೀರ್ ಹಾಕಿ ಸ್ಟೀಮ್ ಮಾಡುದು. ಇದ್ರ ಮೇಲೆ ಅದು ಪತ್ತೋಳಿನ ಹೀಗೆ ಹಾಗೆ. ಹೌದು, ಈಗ ಮಾಡೋದು, ರೆಡಿ ಮಾಡೋದು. ಇವತ್ತೀಗ ಇಲ್ಲಿ ಪತ್ತೋಳಿ ಎಲ್ಲ ಮಾಡ್ತಿದ್ದೇವಲ್ಲ, ನಾಳೆ ಅಜ್ಜಿ ಮೋದಕ ಎಲ್ಲ ಮಾಡಿ ಕಳಿಸ್ತಾರೆ. ಅಂದ್ರೆ ದೇವರಿಗೆಲ್ಲ ನೈವೇದ್ಯಕ್ಕೆ ಎಲ್ಲ ಕೊಡ್ತಾರೆ.
ಫುಲ್ ಶಿಸ್ತು. ಎಷ್ಟೋ ವರ್ಷದಿಂದ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಹೆಸರು ಬೇಳೆ ಪಂಚಕತೆ, ಕರೆಕ್ಟ್. ಎಂತೆಲ್ಲಾ ಮಾಡ್ತಾರ ಅವ್ರು. ಈಗ ಸ್ವಲ್ಪ ಹಿಟ್ಟು ಹಾಕಿ ಈಗ ತೆಳ್ಳಗೆ ಎಳಿಯುದು. ಎಳೆಯೋದು. ಅದು ತೆಳ್ಳಗಾದಷ್ಟು ಒಳ್ಳೇದಲ್ಲ, ಇಲ್ಲದಿದ್ದ ದಪ್ಪ ದಪ್ಪ ಆದ್ರೆ ಗಟ್ಟಿ taste ಗಟ್ಟಿ ಬರ್ತದೆ. ಇದು ಚೂರಣ. ಈ ಪೋರ್ಷನ್ ಇಷ್ಟ ಹಾಕಲಿಕ್ಕೆ. ಇದು ಜಾಸ್ತಿ ಹಾಕಿದ್ದಷ್ಟು ಸ್ವೀಟ್. ಕೆಲವರು ಎಂತ ಮಾಡ್ತಾರೆ ಸ್ವಲ್ಪ. ನನ್ನ ಕೆಲಸ ಎಂತ ಗೊತ್ತಾ, ಈಗ ಹೀಗೆ ಮಾಡಿ ಟಕ್ 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 ಮಾಡಿ ಹೀಗೆ ಇಡುದು ಅಷ್ಟೇ. ನಾನು ಇದನ್ನೆಲ್ಲ ನಾನೇ ಮಾಡ್ತಿದ್ದೆ, ಇದು ಮಾತ್ರ ಮಾಡುದಂತ ಅನ್ಕೊಳ್ಬೇಡಿ. ಈಗ ಅವರಿಬ್ರು ಮಾಡ್ತಿದ್ದಾರೆ ಅಷ್ಟೇ. ಅದಕ್ಕೆ ಮೊದ್ಲಿನ ಕಾಲದಲ್ಲಿ ತುಂಬಾ ಜನರು ಇರ್ತಿದ್ರು. ತುಂಬಾ ಜನರು ಒಬ್ಬೊಬ್ರು ಒಂದೊಂದು ಕೆಲಸ ತಗೊಂಡು ಮಾಡುದಿತ್ತು. ಮಾಡ್ತಿದ್ರು. ಈಗ ಯಾರಿಗೂ ಯಾವ್ದಕ್ಕೂ ಪುರ್ಸೋದಿಲ್ಲ, ಆ ತರ ಆಗಿದೆ ಈಗ. ನೀನದು ಇದು ಮಾಡುವಾಗ ಎಂತ ಹೇಳೋದು, ಕಾಯಿ ತುರಿಯುವಾಗ ಒಂದು ತುರಿದು ಅಮ್ಮನಿಗೆ ಹೇಳಿದಾಗೆ. ಹೌದು, ನನ್ಗೆ ಏನಂದ್ರೆ ಅಲ್ಲಿ ನಾನ್ ಮಾಡ್ತೇನೆ ಅಲ್ಲ, ಹಾಗೆ ಅಮ್ಮನ ಮನೆ ಬಂದಲ್ಲ ಸ್ವಲ್ಪ ಅವಳು ಇಲ್ಲಿ ಮನೆ ಬರುವಾಗ್ಲೇ ಎಣಿಸ್ಕೊಂಡ್ ಬರ್ತಾಳೆ, ನಾನ್ ತಾಯಿ ಮನೆ ಹೋಗೋದು, ಆರಾಮಲ್ಲಿ ರೆಸ್ಟ್ ಮಾಡ್ಬೇಕು ಅಂತ ಹೇಳಿ. ನಾವೆಲ್ಲ ತಾಯಿ ಮನೆ ಬರುವಾಗ ಮಕ್ಳನ್ನೆಲ್ಲ ಕರ್ಕೊಂಡ್ ಬರ್ತಿದ್ವಲ್ಲ, ಎಣಿಸ್ಕೊಳ್ಳೋದು ಮನೆಯಿಂದ ಹೊರಡುವಾಗ, ಗಂಡನ ಮನೆಯಿಂದ ಹೊರಡುವಾಗ ಇಲ್ಲಿ ಬಂದ ಆ ಅಮ್ಮನಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಂತ. ಅಯ್ಯಯ್ಯೋ, ಇದು ಉಲ್ಟಾ ಹೇಳ್ತಿದ್ದಾರಲ್ಲಪ್ಪ. ಹೌದು, ನಂಗೇನೋ ಹೇಳ್ತಾರ ಅಂತ ಅನ್ಕೊಂಡೆ, ಇದು ಉಲ್ಟಾ ಆಯ್ತಲ್ಲಪ್ಪ. ಆದ್ರೆ ಎಂತ ಅಂದ್ರೆ ಅಲ್ಲ, ಅಂದ್ರೆ ಆವಾಗಿನ ಕಾಲ ಹಾಗಿತ್ತು. ಅಲ್ಲ ಮತ್ತೆಂತ ಅಂದ್ರೆ ಇವರೆಲ್ಲ ಸಣ್ಣವರಿರುವಾಗ ಮಾಡ್ತಿದ್ರು ಅಡಿಗೆ. ಅಂದ್ರೆ ನೀವೆಲ್ಲ ಕೆಲ್ಸಕ್ಕೆ ಹೋಗುದು, ಆಚೆ ಹೋಗುದು, ಈಚೆ ಹೋಗುದು ಅಂತ ಮಾಡಿದ್ರಲ್ಲ, ಸೊ ಇವ್ರು ಕಲ್ತಿದ್ರು. ಹಾಗಾಗಿ ಅಮ್ಮನ ಮನೆಗೆ ಬಂದ ಮೇಲೆ ಮಾಡ್ಬೇಕು ಅನ್ಸ್ತಿತ್ತು. ನಮ್ಗೆಲ್ಲ ಎಂತಾಗಿದೆ, ಈಗ ನಾವ್ ಇಲ್ಲಿರುವಾಗ ಅಷ್ಟೇನ್ ಮಾಡ್ತಿರ್ಲಿಲ್ಲ. ಅಲ್ಲಿ ಹೋಗಿ ಈಗ ಮಾಡುವಾಗ ಮನೆಗ್ ಬಂದ ಮೇಲೆ ಆದ್ರೂ ಸುಮ್ನೆ ಕುತ್ಕೊಳ್ಳುವ ಅನ್ಸ್ತದೆ. ಮಾಡುದಿಲ್ವಾ? ಎಷ್ಟೆಲ್ಲ ಮಾಡಿ ಕೊಡ್ತೇನೆ. ನಾನೇ ಎಣಿಸ್ಕೊಂಡಿರ್ಲಿಲ್ಲ, ಅಷ್ಟು ಮಾಡಿ ಕೊಡ್ತೇನೆ. ಈಗ ನಾನು ಎಣಿಸ್ಕೊಂಡಿರ್ಲಿಲ್ಲ ರಾಜೇಶ್ವರಿ ಇಷ್ಟು ಮಾಡ್ತಾಳೆ ಅಂತೇಳಿ. ಅಷ್ಟಿಷ್ಟು ಮಾಡ್ತಿದ್ಲು ಮಾಡು ಅಂತ ಹೇಳಿದ್ರೆ ಆವಾಗಲ್ವಾ ನೋಡಿ ಹೋದ್ರಾಯ್ತು, ಅತ್ತೆ ಒಟ್ಟಿಗೆ ಸೇರಿ ಮಾಡಿದ್ರಾಯ್ತು ಅಂತ ಒಂದೇ ಡೈಲಾಗ್ ನಂದು. ಮತ್ತೆ ಇನ್ನೊಂದ್ ಡೈಲಾಗ್ ಸಹ ಹೇಳ್ತಿದ್ದೆ, ಬಂದು ನೋಡಿ ನನ್ನ ಮನೆಗ್ ಬಂದು ನೋಡಿ ಎಂತ ವೆರೈಟಿ, ಹೀಗೆ ಹೀಗೆ ಮಾಡಿ ಹಾಕ್ತೇನೆ ಅಂತ ಹೇಳ್ತೇನೆ. ಓಕೆ, ಈಗ ಅಲ್ಲಿ ಸ್ವಲ್ಪ ಮಡ್ಚಿಟ್ಟಿದ್ದೇವೆ, ಮತ್ತೆ ಇಲ್ಲಿ ಸ್ವಲ್ಪ ಇದೆ. ಇವರದ್ದು ಕಿತ್ತಾಪತಿ ಎಲ್ಲ ಈಚೆ ಎಲ್ಲ ಹೀಗೆ ಮಾಡಿ ಇಟ್ಟಿದ್ದಾರೆ. ಈಗ ಆಯ್ತು, ಇದನ್ನೀಗೆಲ್ಲ ಫೋಲ್ಡ್ ಮಾಡಿ ಅಟ್ಟದ ಒಳಗೆ ಬೇಯಿಸ್ಲಿಕ್ಕೆ ಹಾಕುದು. ಆಯ್ತಾ? ಅಷ್ಟೇ, ಗಟ್ಟಿ ಫೋಲ್ಡ್ ಮಾಡಿ ಇಡ್ಬೇಕು, ಬೇಯಿಸ್ಲಿಕ್ಕೆ ಇಡುದು ಅಲ್ಲಿ ಅಷ್ಟೇ. ಓಪನ್ ಆದ್ರೆ ಚೂರ್ಣ ಬೇರೆ ಹಿಟ್ಟು ಬೇರೆ ಆಗಿ ಮತ್ತೆ ನಿಮ್ಗೆ ತಿನ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ಅರ್ಧ ಗಂಟೆ ಮುಗ್ದಿದೆ, ತೆಗೆದು ನೋಡುವ ಹೇಗುಂಟು ಅಂತ. ಸೂಪರ್ ಸೂಪರ್ ಬಂದಿರಿ. ಇನ್ನೀಗ ತಿಂದು ನೋಡುದು. ಒಂದು ಶ್ರೇಯಸ್ನಿಗೆ ಕೊಡೋದು ಫಸ್ಟ್, ನಮ್ಮ ಹಳೆಯರಿಗೆ. ಅವನಿಗೆ ಸ್ವೀಟ್ ಅಂದ್ರೆ ಇಷ್ಟ ಅಲ್ಲ. ಘೀ ಹಾಕಿ ಕೊಡುದಿಲ್ಲ. ಒಳ್ಳೆದಾಗಿದೆ, ತುಂಬಾ ಸ್ವೀಟ್ ಆಗಿದೆ, ಒಳ್ಳೆ ಸಾಫ್ಟ್ ಆಗಿದೆ. ಸತ್ಯ ಹೇಳ್ಬೇಕು, ಹೇಗೆ ಆಗಿದೆ? ನಿಜ, ತುಂಬಾ ಅಂದ್ರೆ ತುಂಬಾ ಒಳ್ಳೆದಾಗಿದೆ. ಸಾಫ್ಟ್ ಆಗಿ ಸ್ವೀಟ್ ಹದದಲ್ಲಿ ಉಂಟು, ಜಾಸ್ತಿ ಸಹ ಇಲ್ಲ ಕಮ್ಮಿ ಸಹ ಇಲ್ಲ, ತುಂಬಾ ಒಳ್ಳೆದಾಗಿದೆ. ನಿಂಗೆ ಬೇಕಾ? ರಚಿತನಿಗೆ ಬೇಕಾ? ತಿಂದು ನೋಡುವ. ಇನ್ನು ನೋಡು, ನೀವು ಸಹ ನಿಮ್ಮ ಮನೆಯಲ್ಲಿ ಹಬ್ಬದ ದಿನ ಎಲ್ಲ ಇದನ್ನ ಮಾಡಿ ತಿನ್ನಿ, ಟ್ರೈ ಮಾಡಿ. ಆಯ್ತಾ? ಓಕೆ, ಬಾಯ್. ರಚಿತಾ ಬಾಯ್. ಬಾಯ್.